ಅಂದ್ಬಿಟ್ಟು ಮುಂದೆ ಇಲ್ಲಿ ಟೆಂಡರ್ ತಗೊಂಡಿರೋರ್ಗು ಹೇಳಿದ್ವಿ, ವಿತ್ ಕಾರ್ಪೊರೇಷನ್ ಅವ್ರಿಗೂ ಹೇಳಿದ್ವಿ. ಹೇಳಿದಾಗ ರಿಯಾಕ್ಷನ್ ಮಾಡಲ್ಲ, ಸುಮ್ಮನೆ ಬಂದು ನಾಳೆ ಬಂದು ಎತ್ತಾಕ್ತಾರೆ ಅಂತಾರೆ, ಸುಮ್ಮನೆ ಹೋಗ್ತಾರೆ. ಹಂಗೆ ಇದೆ. ಯಾವಾಗಿಂದ? ಒಂದು ವಾರ ಆಗಿದೆ, ಒಂದ್ ತಿಂಗಳೇ ಆಗೈತೆ. ತಿಂಗಳು ಒಂದ್ ತಿಂಗಳ ಮೇಲೆ ಒಂದ್ ಸೈಡ್ ತಳ್ಳುದ್ರಲ್ರಿ ಅವಾಗ. ಎಷ್ಟು ದಿನ ಆಯ್ತು ಕಸ ಎತ್ತಿ? ಇವ್ರೆ ಒಂದ್ ತಿಂಗಳು ಆಗಿತ್ತು. ಅವಾಗ ಹೇಳಿದ್ಮೇಲೆ ಒಂದ್ ಸೈಡ್ ಇಂದ ತಳ್ಕೊಂಡ್ಬಂದು ಅಲ್ಲಿತ್ತು ಟವರ್ ಕಂಬದ ಹತ್ರದಿಂದ ಇದ್ಕು ಇಲ್ಲಿವರೆಗೆ ತಳ್ಳಿದ್ರು, ಒಂದ್ ಲೆವೆಲ್ಗೆ ತಳ್ಳಿಬಿಟ್ಟು ಹಿಂಗೆ ಸ್ಟಾಪ್ ಮಾಡಿದ್ರು, ಮತ್ತೆ ಎತ್ತಿಲ್ಲ. ಒಂದ್ ತಿಂಗಳಿಂದನೂ ಹಂಗೆ ಇದೆ. ಯಾರು ಹೇಳಿದ್ರು ಏನು ಇದ್ ಮಾಡ್ತಾ ಇಲ್ಲ. ಅದೇನ್ ಬೋರ್ಡ್ ಹಾಕಿರೋದು? ಬೋರ್ಡ್ ಏನದು? ಮುನ್ಸಿಪಾಲಿಟಿ ನೀವೇನು ಬನ್ನೂರ್ ಇಲ್ಲಿ ಮುನ್ಸಿಪಾಲಿಟಿ ಇರುವಂತ ಕಾಳ್ಗುಡ್ಡ ಎಲ್ಲೂ ಇಲ್ಲ. ಅಲ್ಲ ರೀ, ಸುಮ್ನೆ ಆಪಾದನೆ ಮಾಡೋದಲ್ಲ, ಸಾಕ್ಷಿ ಸಮೇತ ಕೊಡಿ ಆಯ್ತಾ? ಸುಮ್ನೆ ಸಾಕ್ಷಿ ಸಮೇತ ಕೊಡೋದು, ಸುಮ್ನೆ ಮಾತಾಡೋದಲ್ಲ ಆಯ್ತಾ? ಏನು ನಾವ್ ಹೇಳ್ತೀವಿ, ಬನ್ನೂರ್ಲಿ ಏನ್ ಕೆಲಸನೂ ಮಾಡ್ತಾರ. ಕಾವೇರಿ ಹಾಸ್ಪಿಟಲ್, ಕಾವೇರಿ ಸರ್ಕಲಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಐತಾ? ಬಸ್ ಸ್ಟ್ಯಾಂಡ್ ಐತಾ? ಹೆಂಗಸರು ಹೊರಗಡೆ ಬಂದು ಒಂದು ಪ್ರತಿ ಇಲ್ಲಾರ ಈ ಪಾಡಿ ಇಲ್ಲಿ ಏನಾರ ಇಲ್ಲಿ ಬಿಡಿ, ಸರ್ಕಲ್ ಅಲ್ಲಿ ಸಾರ್ವಜನಿಕರೆಲ್ಲ ಬರ್ತಾರೆ. ಒಂದು ಕುಡಿ ಏನ್ ಸೌಕರ್ಯ ಇತ್ತು ಸರ್ಕಲ್ ಒಳಗೆ ಹೇಳಿ ನೀವೇ? ಓಕೆ, ಏನು ಸೌಲಭ್ಯ ಇಲ್ಲ ಅಂತ ಏನು ಇಲ್ಲ ಪ್ರಯಾಣಿಕರಿಗೆ. ಬಂದ್ರ ಆ ಬೇಕ್ರಿ ಅಲ್ಲಿ ಅಲ್ಲಿ ಎರಡು ಸಂದಲೆ ಕಟ್ಟಿರೋದು ಅಲ್ಲಿ ಏನೋ ನಿಂತ್ಕೊತಿದ್ರು. ಇದ್ದಾನು ಅವರು ಅಲ್ಲಿ ಬರೀ ಇದ್ ನಡೀತಿಲ್ಲ, ಜನಗಳ ಭಾರಿ ಇದಿರು. ಒಟ್ನಲ್ಲಿ ಪ್ರಯಾಣಿಕರಿಗೆ ನಿಂತ್ಕೊಳ್ಳೋ ಜಾಗ ಇಲ್ಲ. ಸರ್ಕಾರದಲ್ಲಿ ಎಲ್ಲೈತೆ ನೀವೇ ನೋಡ್ತೀರ, ಅಷ್ಟು ನೀವು ಬಂದಿರೋರ ಎಲ್ಲಿದ್ದಾರೆ ಹೇಳಿ? ನಮ್ಗೇನು ಬೇಡಿ ಸರ್, ಇದು ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಟ್ಬಿಟ್ರೆ ಸಾಕು. ಮೇಲಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೇಳ್ಕೋದ್ ಇಷ್ಟೇ, ಅವ್ರೇನು ಮಾಡಿಸ್ಬೇಡಿ. ಇಲ್ಲಿ ಮುನ್ಸಿಪಾಲಿಟಿಲಿ ಇಲ್ಲಿ ಕೆಲಸ ಕಾರ್ಯ ಏನು ನಡೀತಲ್ಲ. ಇವ್ರಂತ ಇಲ್ಲಿ ವ್ಯಾಪಾರ ಅಂತಲ್ಲ ಪ್ರತಿಯೊಂದು. ಈಗ ಗೌರ್ಮೆಂಟ್ ಹಾಸ್ಪಿಟ್ಲು ಅಲ್ಲಿ ನಿಮ್ ಕಣ್ಣಾಗ ಏನ್ ಸಹಕಾರ ಇತ್ತು? ಬಸ್ ಸ್ಟ್ಯಾಂಡ್ ಅಲ್ಲಿ ಸಂತ ಮಲ್ಲ ಬಿಡಿ, ಅಲ್ಲೆಲ್ಲ ನಿಮ್ದೇ ಬಂದೂರು ಏನು ಸೌಕರ್ಯ. ಯಾವುದೇ ರೀತಿಯಂತ ಇಲಾಖೆಗಳಲ್ಲಿ ಕೆಲಸ ಆಗ್ತಾ ಇಲ್ಲ. ಜನಸಾಮಾನ್ಯರಿಗೆ ಅನುಕೂಲ ಇಲ್ಲ. ಮತ್ತೇನ್ ಮಾಡ್ತಾರೆ ಜನಪ್ರತಿನಿಧಿಗಳು ಇವರು? ಹೇಳಿದಾಗ ಆಯ್ತಪ್ಪ ಮಾಡಿಸ್ತೀನಪ್ಪ ಅಂತ ಹೇಳ್ತಾರೆ. ಇಲ್ಲಿ ಟೆಂಡರ್ ತಗೊಂಡಿರೋರ್ಗು ಹೇಳಿದೀವಿ, ಇಲ್ಲಿ ಗಣೇಶ ಅನ್ಬಿಟ್ಟು ಕಾರ್ಪೊರೇಷನ್ ಅವ್ರು ಬರ್ತಾರೆ, ಅವ್ರಿಗೂ ಹೇಳಿದೀವಿ. ಹೇಳಿದಾಗ ಆಯ್ತು ಅನ್ಬಿಟ್ಟು ಅವತ್ ತಳ್ಳಿಸ್ತವ್ರು, ಅವತ್ತಿಂದ ತಳ್ಳಿರೋ ಕಸನು ತುಂಬಿಲ್ಲ. ತಳ್ಳಾದ್ಮೇಲೆ ಇಷ್ಟು ಕಸ ಬಿದ್ದಿದೆ, ಮತ್ತೆ ಇನ್ನು ಯಾರು ಬಂದು ತುಂಬಿಲ್ಲ. ಇಲ್ಲಿ ಇದನ್ನ ಕ್ಲೀನ್ ಮಾಡಿಸ್ಕೊಟ್ಬಿಡಿ ನಮ್ಗೆ. ಈ ಸ್ಮೆಲ್ ಅಲ್ಲಿ ಕುತ್ಕೊಂಡು ಡೈಲಿ 10 ರೂಪಾಯಿ ಕೊಡ್ಬೇಕು ಅಂದ್ರೆ ಪ್ರತಿಯೊಬ್ಬರ ಹತ್ರನು 10 ರೂಪಾಯಿ ಇಸ್ಕೊಳ್ತಾರೆ ಇಲ್ಲಿ. ಯಾಕೆ 10 ರೂಪಾಯಿ ಯಾಕೆ ಮಾಡಿದಿರಿ ಅಂದ್ರೆ, ನಾವು ಟೆಂಡರ್ ತಗೊಂಡವಿ ಕಣೆಯ, ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿವಿ ಕಣೆಯ ಅಂತ ಹೇಳ್ತಾರೆ. ನಾವು ಅದಕ್ಕೆ ಹೇಳ್ತಾ ಇಲ್ಲ. ಏನು ಅಂದ್ರೆ ನಮ್ಗೆ ಗಲೀಜು ಸ್ಮೆಲ್ ತಡಿಯಕ್ಕಾಗಲ್ಲ. ಆಮೇಲೆ ಇಲ್ಲಿ ಪಬ್ಲಿಕ್ ಅಲ್ಲಿ ಇಲ್ಲಿ ಟಾಯ್ಲೆಟ್ ಅನ್ನೋದು ಸೌಲಭ್ಯ ಇಲ್ಲ. ಲೇಡೀಸ್ ಬಾಡೀಸ್ ಎಲ್ಲ ಓಡಾಡ್ತಾ ಇರ್ತಾರೆ. ಇಲ್ಲಿ ಮರ ಇಲ್ಲ, ತೆರೆ ಇಲ್ಲ. ಪಬ್ಲಿಕ್ ಅಲ್ಲೇ ಒಂದ ಮಾಡ್ತಾರೆ, ಬರ್ತಾರೆ, ಒಂದ್ ಮಟ್ಟ ತಳ್ಬಿಟ್ಟು ಒಂದ್ ಗುಡ್ಡೆ ಹಾಕ್ಬಿಟ್ಟು ಹೋಗ್ತಾರೆ. ಅದಷ್ಟೇ ಸರ್, ಇನ್ನೇನು ಏನ್ ಮಾಡಕ್ ಆಯ್ತದ? ವಾಸ್ಟರ್ ಯಾರು ಕೇಳವ ನೀವು ಇದಿಲ್ಲ. ಒಂದ್ ನಿಮಿಷ ನಿಂತ್ಕೊಳಕ್ ಆಯ್ತಲ್ವಲ್ಲ ಇಲ್ಲಿ? ಆಮೇಲೆ ಜನನ ಅರ್ಥ ಮಾಡ್ಕೊಬೇಕ್ರೆ, ಇಲ್ಲೇ ಹುಚ್ಚ ಹೋಯ್ತಾರಲ್ಲ, ಮಾನ ಮರ್ಯಾದೆ ಬೇಡವಾ ಕೆಲವರು ಜನಕ್ಕೆ? ನೋಡಿ, ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕವ್ರೆ, ಏನು ಅಂತ ನೋಡಿ, ನಿಮ್ಗೆ ತೋರಿಸ್ತೀನಿ. ಏನು ಅಂದ್ರೆ ಪೌರಾಡಳಿತ ನಿರ್ದೇಶನಾಲಯ. ಹೇಳಿಕೆ ಕೊಡ್ರಿ, ಯಾವಾಗಿಂದ ಹಂಗಾಗಿರೋದು? ಕೇಳಲ್ವ ನೀವೇನು? ಯಾರು ಕೇಳಿದ್ರಿ? ಯಾವಾಗ ಕೇಳಿದ್ರಿ? ಏನಂತಾರೆ? ಮತ್ತೆ ಎಲ್ಲ ಗಬ್ ವಾಸನೆ ಹೊಡಿತಾರ. ಆಮೇಲೆ ಜನನು ಇಲ್ಲೇ ಹುಚ್ಚ ಹೋಯ್ತಾರಲ್ರಿ, ಜನನು ಇಲ್ಲೇ ಒಂದೇ ಮಾಡ್ತಾರಲ್ಲ, ಗೊತ್ತಾಗಲ್ವಾ? ಇಲ್ಲಿ ವ್ಯಾಪಾರ ಮಾಡೋರು ಒಂದೇ ಮಾಡ್ತಾರಲ್ಲ, ಗೊತ್ತಾಗಲ್ವ ಅವ್ರಿಗೆ? ಬಾತ್ರೂಮ್ ವ್ಯವಸ್ಥೆ ಇಲ್ವಲ್ಲ ಸರ್, ಕುಡಿ ನೀರು ವ್ಯವಸ್ಥೆ ಇಲ್ಲ, ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಪರವಾಗಿಲ್ಲ, ಜನ ಬುದ್ಧಿವಂತರ ಆಗ್ಬಿಟ್ಟಿದೆ, ಎಲ್ಲ ಕೇಳತ್ತಾರ. ನಮ್ ಜನ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಿಮ್ಗಲ್ವಾ, ಏನೇನ್ ಮಾಡ್ಬೇಕು ಅನ್ನೋ ಅಂತ. ನೀರಿಲ್ಲ, ಬಾತ್ರೂಮ್ ಇಲ್ಲ, ಸುಂಕ ಎತ್ತ
ಏನು ಹೇಳಿ ಸರ್